ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದ ಮಂಜುನಾಥ್ ಹುಲಗೂರು ಅವರಿಗೆ ಸೇರಿದ ಹೊಲದಲ್ಲಿ ಭಾನುವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಯುಗಾದಿ ಮತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ 4ನೇ ವರ್ಷದ ಖಾಲಿಗಾಡ ಓಡಿಸುವ ಸ್ಪರ್ಧೆ ಮಾರ್ಚ್ 1ರಂದು ಬೆಳಗ್ಗೆ 8ಕ್ಕೆ ಜರುಗಲಿದೆ. ಈ ಕುರಿತು ಶನಿವಾರ ಬಳಗದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಹಿರೇಮನಿ ಮಾಹಿತಿ ನೀಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಭರಮಣ್ಣ ಶೆರಸೂರಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮುಳಗುಂದ, ಸುರೇಶ್ ಶೆಟ್ಟಿ, ಜಗದೀಶ್ ಹೊಲಿಗೆಮ್ಮನವರ, ಮಾಂತೇಶ್ ಶೆರಸೂರಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಾಡ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಅನೇಕ ಜಿಲ್ಲೆಗಳಿಂದ ಹಲವಾರು ಬೆಳಗಾವಿ ಆಗಲಿ, ಮಹಾರಾಷ್ಟ್ರ ಆಗಲಿ, ಕಲಘಟಗಿ ಆಗಲಿ, ಹೊಸಪೇಟೆ, ಇವು ಹಲವಾರು ಜಿಲ್ಲೆಗಳಿಂದ ಮುಖಾಂತರ ಹೋರಿಗಳು ಬರ್ತಾ ಇದ್ದಾವೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಹೋರಿಗಳು ಬರ್ತಾ ಇದ್ದಾವೆ. ಎಲ್ಲರೂ ಬಂದು, ಹೋರಿ ಪ್ರೇಮಿಗಳು, ಗಾಡ ಮಾಲೀಕರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ವಿನಂತಿ. ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಲಕ್ಷ್ಮೇಶ್ವರ ವತಿಯಿಂದ ಸತತ 4ನೇ ಬಾರಿಗೆ ಶಿವರಾತ್ರಿ ಪ್ರಯುಕ್ತ ಖಾಲಿಗಾಡ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದೇ ದಿನಾಂಕ 1/3/2026 ರಂದು ರವಿವಾರ ದಿನ ಹಮ್ಮಿಕೊಳ್ಳಲಾಗಿದ್ದು, ಆದ ಕಾರಣ ಗಾಡ ಸಮಸ್ತ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಲಕ್ಷ್ಮೇಶ್ವರ ತಾಲೂಕು ಲಕ್ಷ್ಮೇಶ್ವರ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ವತಿಯಿಂದ ದಿನಾಂಕ 1/3/2026 ರಂದು ಬೆಳಗ್ಗೆ 8 ಗಂಟೆಗೆ ಖಾಲಿಗಾಡ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಗೆ ಅನೇಕ ಭಾಗಗಳಿಂದ ಚಕ್ಡಿ ಓಡಿಸುವ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ. ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 75,000, ತೃತೀಯ ಬಹುಮಾನ 50,000, 4ನೇ ಬಹುಮಾನ 40,000, ಹೀಗೆ ಅನೇಕ ಬಹುಮಾನಗಳಿದ್ದಾವೆ. ಟೋಟಲ್ ಆಗಿ 21 ಬಹುಮಾನಗಳಿದ್ದಾವೆ. ಈ ಒಂದು ಬಹುಮಾನಗಳಲ್ಲಿ ಯಾವ ಗಾಡ ಓಡಿಸೋ ಸ್ಪರ್ಧಾಳುಗಳಿದ್ದಾರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಎಲ್ಲ ಬಹುಮಾನಗಳನ್ನು ಗೆದ್ದುಕೊಂಡು ಹೋಗಬೇಕಾಗಿ ವಿನಂತಿ.